ಪೇಡಾನಗರ ಧಾರವಾಡದ ಗಾಂಧಿನಗರದಲ್ಲಿ ಚೈನ್ ಸ್ಮ್ಯಾಚರ್ಸ್ಗಳ ಅಟ್ಟಹಾಸ. ನಡು ರಸ್ತೆಯಲ್ಲೇ ಮಹಿಳೆಯ ಕೊರಳಿನ ಚಿನ್ನ ಎಗರಿಸಿದ ಕಿರಾತಕರು. ಧಾರವಾಡ ಗಾಂಧಿನಗರದಲ್ಲಿ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದು ಮಹಿಳೆಯ ಕೊರಳಿನಲ್ಲಿದ್ದ ಚಿನ್ನ ಎಗರಿಸಿದ ಕಳ್ಳ. ಮದುವೆಯಾಗಿ 8 ವರ್ಷ ಕಳೆದ ಮೇಲೆ ನನ್ನ ಗಂಡ ಮಾಂಗಲ್ಯ ಸರ ಮಾಡ್ಕೊಂಡಿದ್ದಾನೆ ಅಂತೇಳಿ ಸ್ವತಂತ್ರವಾಗಿ ನಡೆಯಂಗಿಲ್ಲ ಹೆಣ್ಮಕ್ಳು. ಪಾಪ ಬೆನ್ನು ಬಗ್ಸಿ ಭೂಮಿ ನೋಡಲಾಗದ ಅಂದ್ರೆ ಹೊಟ್ಟೆ ಇಷ್ಟಿರುತ್ತೆ. ಆ ತರಹದ ನಿರುದ್ಯೋಗ ಕಳ್ಳರು ಕೂತ್ಕೆ ಕೈ ಹಾಕಾಯ್ತು, ಎಗರಿಸಿ ಓಡಾಯ್ತು. ಅಯ್ಯೋ ಶಿವನೇ, 8 ವರ್ಷ ಆಯ್ತು ನನ್ನ ಗಂಡ ಮಾಂಗಲ್ಯ ಸರ ಮಾಡಿಸ್ಕೊಟ್ಟಿರ್ಲಿಲ್ಲ, ಮೊನ್ನೆ ಮಾಡಿಸ್ಕೊಟ್ಟಿದ್ನ ಕೂತ್ಕೆ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ, ಕಳ್ಳ ಬಂದು ಕತ್ಕೋ ಹೋದ. ಬೈಕಿನಲ್ಲಿ ಬಂದು ಮಹಿಳೆಯ ಕೊರಳಿನಲ್ಲಿದ್ದ ಚಿನ್ನ ಎಗರಿಸಿದ ಕಳ್ಳರು. ಇದು ಪೇಡಾನಗರಿ ಧಾರವಾಡದಲ್ಲಿ ನಡೆದಿದೆ. ಮಾಹಿತಿ ಕಲೆ ಹಾಕಿ ಕಳ್ಳರ ಬಂಧನಕ್ಕೆ ಪೊಲೀಸರು ಬಲೆ. ಇನ್ನು ಆ ಬಲೆ ಆ ಮೀನಿಗೆ ಬೀಳೋದು ಯಾವಾಗ? ಧಾರವಾಡದ ಗಾಂಧಿನಗರದ ಜನತೆ ಕಂಗಾಲು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಧಾರವಾಡದ ಗಾಂಧಿನಗರದಲ್ಲಿ ಚೈನ್ ಸ್ಮ್ಯಾಚರ್ಸ್ ಅಟ್ಟಹಾಸ. ಒಂದೊಂದು ಪ್ರದೇಶದಲ್ಲೂ ಕೂಡ ಕಳ್ಳರ ಅಡ್ಡ ಅಂತಿರುತ್ತೆ. ಸಂಧಿ ಜಾಗ, 3 ಜನ ಹೋದ್ರೆ ಕ್ರೌಡ್ ತರ ಕಾಣಬೇಕು, ಆ ತರಹದ ಜಾಗ. ಕೆಲ ಓಣಿ ಕೇರಿಗಳು, ಇವೆಲ್ಲವೂ ಕೂಡ ಒಂದು ಪ್ರದೇಶದ ಸೂಕ್ಷ್ಮ ಪ್ರದೇಶಗಳು, ಕಳ್ಳರ ಹಾವಳಿ ಇರೋ ಜಾಗ ಅಂತೇಳಿ ಪೊಲೀಸ್ನವರಿಗೆ ಠಾಣೆಗೆ ಸೇರ್ಕೊಳ್ಳೋ ದಿನಾನೇ ಗೊತ್ತಿರುತ್ತೆ. ದಿನಕ್ಕೆ 2 ಪಾಳಿ ಇರ್ತವೆ, ಹಗಲತ್ತೊಂದು ಪಾಳಿ, ರಾತ್ರಿ ಹೊತ್ತೊಂದು ಪಾಳಿ. ಈ ಭಾಗದಲ್ಲಿ ಹೊಯ್ಸಳ ಇದೆ. ಇತ್ತೀಚೆಗೆ ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಹೊಯ್ಸಳ ಇದ್ದೇ ಇರುತ್ತೆ. ಫುಲ್ ಟ್ಯಾಂಕ್ ಡೀಸೆಲ್ ಇರುತ್ತೆ. ಪೊಲೀಸ್ನವರು ರೌಂಡ್ಸ್ ಬರಬೇಕು. ಕೆಲ ಪ್ರದೇಶಗಳಲ್ಲಿ ಚೈನ್ ಸ್ಮ್ಯಾಚಿಂಗ್ ನಡೆಯುವ ಜಾಗಗಳು ಇಂತಹದ್ದೇ, ಈ ಥರದ್ದೇ ಅಡ್ಡ ರಸ್ತೆ, ಈ ಥರದ್ದೇ ಮುಖ್ಯ ರಸ್ತೆ, ಎಲ್ಲವೂ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ. ಅವು ಅರ್ಧ ಕುಷ್ಕ ತಿಂದು ಹೊಯ್ಸಳ ಗಾಡಿ ಗ್ಲಾಸ್ ಮೇಲ್ಕ್ಕೆ ಹಾಕ್ಕೊಂಡು ಮಲಿಕೊಂಡ್ರೆ ಕದ್ದ ಓದ. ಮಹಿಳೆ ಕಂಗಾಲ್ ಪಾಪ. ಮಹಿಳೆಯ ಚೀರಾಟಕ್ಕೂ ಜಗ್ಗದ ಖದೀಮರು. ಅವ್ರಿಂಗ್ ಚೈನಿಗೆ ಕೈ ಹಾಕಬೇಕಾದ್ರೆ ಆಲೋಚನೆ ಮಾಡಿ ಕೈ ಹಾಕೋದು. ಬರೋವರೆಗೂ ಆ ಮುಷ್ಟಿ ಬಿಗಿ ಅವರು ಅದನ್ನ ಸಡಿಲ ಮಾಡೋದಿಲ್ಲ. ಇನ್ನು ಕೆಲ ಕಿವಿ ಓಲೆ ಕದಿಬೇಕಾದ್ರೆ ಅರ್ಧ ಕಿವಿ ಬಂದಿರೋ ಚರಿತ್ರೆನೂ ಇದ್ದಾವೆ. ಕುತ್ತಿಗೆಯಲ್ಲಿ ಚೈನನ್ನು ಕಸಿಯುವಾಗ ಕುತ್ತಿಗೆ ಕಟ್ಟಾಗಿರೋ ವರದಿಗಳು ಸಾಕಷ್ಟಿದ್ದಾವೆ. ಹಾಗಾಗಿ ಈ ಅಷಡ್ಢಾಳ ಕಳ್ಳರ ಹಾವಳಿಯನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಸದಾಕಾಲ ಬಂದಾಗಿರೋ ಹೊಯ್ಸಳ ಗಾಡಿಗಳು ಸ್ಟಾರ್ಟಲ್ಲಿರಬೇಕು. ಹಗಲೊತ್ತೇ ನಿದ್ದೆಗಣ್ಣಲ್ಲಿರೋ ಪೇದೆಗಳು ಕಣ್ಣು ತೆರೆದು ಕೆಲಸ ಮಾಡಬೇಕು. ಕೆಲ ಪ್ರದೇಶದ ಕಳ್ಳರ ತಾಣಗಳಿಗೆ ಆಗಾಗ ಭೇಟಿ ಕೊಡಬೇಕು. ಸ್ಟ್ರೀಟ್ ಹೋಟ್ಲು, ಸ್ಟ್ರೀಟ್ ಅಂಗಡಿ, ಬೀಡಿ ಗುಟ್ಕಾ ಮಾರೋ ಅಂಗಡಿಗೆ ಮಾತ್ರ ಹೋಗಿ ಬರೋದಲ್ಲ. ಅದ್ರ ಪಕ್ಕದಲ್ಲೊಂದು ಮೂಲೆ ರೋಡ್ ಇದ್ದಾವೆ, ಅಲ್ಲಿಗೆ ಹೋಗಿ ಬರಬೇಕು. ಮಹಿಳೆಯರು, ವೃದ್ಧೆಯರು, ವೃದ್ಧರು ವಾಕಿಂಗ್ ಹೋಗೋ ಪ್ರದೇಶಗಳು ನಿಮಗೆ ಗೊತ್ತಿರುತ್ತೆ, ಅಲ್ಲಿಗೂ ಒಂದು ದಾಳಿ ಮಾಡಬೇಕು. CCTV ಫುಟೇಜ್ಗಳನ್ನು ನೋಡಿ ಹಿಡಿಯೋಣ ಅನ್ನೋದಲ್ಲ, ಹಿಡಿಬೇಕು. ಸೊ ಈ ಥರದ್ದು ಕೆಲವೊಂದು ಮಾನದಂಡಗಳನ್ನು ಪೊಲೀಸರು ಅನುಸರಿಸಿದರೆ, ನಮ್ಮ ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಮಹಿಳೆಯರ ಆಕ್ರಂದನ ಕೆಲವೊಮ್ಮೆ ನೋಡಿದ್ರೆ ಸಂಕಟ ಅನಿಸ್ಬಿಡುತ್ತೆ. ವಾಯು ವಿಹಾರಕ್ಕೆ ಬಂದವರೇ ದರೋಡೆಕೋರರ ಟಾರ್ಗೆಟು ಧಾರವಾಡ ವಿದ್ಯಾಗಿರಿ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಕಳ್ಳರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಧಾರವಾಡದ ಗಾಂಧಿನಗರದ ಜನತೆ ಕಂಗಾಲು. CCTVಯಲ್ಲಿ ದೃಶ್ಯ ಸೆರೆಯಾಗಿದೆ. ಸೆರೆಯಾದ ದೃಶ್ಯವನ್ನು ನೋಡಿ ಆನಂದ ಪಡೋದಲ್ಲ, ಆ ಕಳ್ಳರನ್ನು ಹಿಡಿಯೋ ಕೆಲಸ ಇನ್ಸ್ಟೆಂಟ್ ಆಗಿ ನಡೆಯಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.